ನಮಸ್ಕಾರ. ನಮ್ಮ ಸುತ್ತಲಿನ ಗಾಳಿ ಮತ್ತು ನೀರಿನ ಬಗ್ಗೆ ಮಾತನಾಡೋಣ. ಗಾಳಿಯ ಬಗ್ಗೆ ಗಾಳಿ ಎಲ್ಲೆಡೆ ಇದೆ. ಅದು ಎಲ್ಲಾ ಜೀವಿಗಳನ್ನು ಸುತ್ತುವರೆದಿದೆ. ಗಾಳಿ ಬೀಸಿದಾಗ ನಾವು ಅದನ್ನು ಅನುಭವಿಸಬಹುದು. ಗಾಳಿಯು ಅದೃಶ್ಯವಾಗಿರುವುದರಿಂದ ನೀವು ಅದನ್ನು ನೋಡಲು ಸಾಧ್ಯವಿಲ್ಲ. ಗಾಳಿಯೊಳಗೆ ಏನಿದೆ? ಆಮ್ಲಜನಕ. ಗಾಳಿಯಲ್ಲಿ ಆಮ್ಲಜನಕವಿದೆ. ಎಲ್ಲಾ ಜೀವಿಗಳಿಗೆ ಉಸಿರಾಡಲು ಮತ್ತು ಬದುಕಲು ಆಮ್ಲಜನಕ ಬೇಕು. ನಾವು ನಮ್ಮ ಮೂಗಿನ ಮೂಲಕ ಆಮ್ಲಜನಕವನ್ನು ತೆಗೆದುಕೊಳ್ಳುತ್ತೇವೆ. ನಿಕ್ರಾವಿ. ಗಾಳಿಯಲ್ಲಿ ಸಣ್ಣ ನೀರಾವಿಯೂ ಇರುತ್ತದೆ. ಈ ನೀರಾವಿ ಆಕಾಶದಲ್ಲಿ ಮೋಡಗಳನ್ನು ರೂಪಿಸುತ್ತದೆ. ಇಂಗಾಲದ ಡೈಆಕ್ಸೈಡ್. ಗಾಳಿಯಲ್ಲಿ ಇಂಗಾಲದ ಡೈಆಕ್ಸೈಡ್ ಕೂಡ ಇರುತ್ತದೆ. ಸಸ್ಯಗಳು ಇಂಗಾಲದ ಡೈಆಕ್ಸೈಡ್ ಅನ್ನು ಬಳಸುತ್ತವೆ. ಜೀವಿಗಳು ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರಹಾಕುತ್ತವೆ. ಧೂಳು ಮತ್ತು ಹೆವ್ಗೆ. ಕೆಲವೊಮ್ಮೆ ಗಾಳಿಯಲ್ಲಿ ಧೂಳು ಮತ್ತು ಹೊಗೆ ಕಂಡುಬರುತ್ತವೆ. ಗಾಳಿ ಯಾವಾಗ ಕಲುಷಿತಗೊಳ್ಳುತ್ತದೆ, ಬೆಂಕಿಯಿಂದ ಹೊಗೆ ಬರಬಹುದು. ವಾಹನಗಳು ಮತ್ತು ಕಾರ್ಖಾನೆಗಳು ಇಂಧನವನ್ನು ಸುಡುತ್ತವೆ. ಈ ಸುಡುವಿಕೆಯು ಹೊಗೆಯನ್ನು ಗಾಳಿಗೆ ಬಿಡುಗಡೆ ಮಾಡುತ್ತದೆ. ಗಾಳಿಯಲ್ಲಿ ಹೊಗೆ ಮತ್ತು ಧೂಳು ಸೇರಿದಾಗ ಅದನ್ನು ಹೊಗೆ ಮಂಜು ಎಂದು ಕರೆಯಲಾಗುತ್ತದೆ. ನಮಗೆ ಶುದ್ಧ ಗಾಳಿ ಏಕೆ ಬೇಕು? ಗಾಳಿಯಲ್ಲಿರುವ ಧೂಳು ಮತ್ತು ಹೊಗೆಯು ನಮ್ಮ ದೇಹಕ್ಕೆ ಹಾನಿ ಮತ್ತು ಸಮಸ್ಯೆಗಳನ್ನು ಉಂಟುಮಾಡಬಹುದು. ಎಲ್ಲಾ ಜೀವಿಗಳಿಗೆ ಬದುಕಲು ಗಾಳಿ ಬೇಕು. ಮರಗಳು ಮುಖ್ಯ. ಅವು ಗಾಳಿಗೆ ಸಹಾಯ ಮಾಡುತ್ತವೆ. ಸಸ್ಯಗಳು ನಮಗೆ ಉಸಿರಾಡಲು ಬೇಕಾದ ಆಮ್ಲಜನಕವನ್ನು ನೀಡುತ್ತವೆ.